ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಗುರುವಾರ ಮಾರ್ನಿಂಗ್ ಆಗಲೇ 6:30 ಆಗಿದೆ. ಸೊ ಅಡುಗೆ ಮನೆ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಕೂಡ ಚೆನ್ನಾಗಿರ್ತೀರಾ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಆಗಲೇ 6:30 ಆಯಿತು. ಲಂಚ್ಗೆ ಟಿಫಿನ್ಗೆ ಎಲ್ಲ ರೆಡಿ ಮಾಡಬೇಕಿತ್ತು. ಅಂದರೆ ಲಂಚ್ ಬಾಕ್ಸ್ ಮಕ್ಕಳಿಗೆ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಟಿಫಿನಿಗೆ ಬಂದು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನಲ್ಲಿ ಮಸಾಲೆಗೆ ಏನು ಬೇಕು ಅದನ್ನು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ತರಕಾರಿನ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಚಳಿಗಾಲದಲ್ಲಿ ಬೆಳಗ್ಗೆ ಬೇಗ ಎದ್ದೋಬೇಕು ಅಂತಂದರೆ ನಮ್ಗಳಿಗೆ ತುಂಬ ದೊಡ್ಡ ಟಾಸ್ಕ್. ಹಾಗಲ್ಲ, ಹೆವಿ ಥಂಡಿ ಇರುತ್ತೆ. ನಾವೆಷ್ಟೇ ಬ್ಲ್ಯಾಂಕೆಟ್ ಹೊಚ್ಕೊಂಡ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ ಚಳಿ. ಸೊ ನೀರು ಮುಟ್ಟೋಕ್ಕಾಗಲ್ಲ, ನೀರಲ್ಲಿ ಫೇಸ್ ವಾಶ್ ಮಾಡೋಕ್ಕಾಗಲ್ಲ, ಏನಾದರೂ ಕೆಲಸಗಳು ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಇಷ್ಟೆಲ್ಲ ಮನೆ ಕೆಲಸ ಮಾಡ್ಕೋಬೇಕು ಅಂತಂದರೆ ತುಂಬ ಕಷ್ಟ. ಈ ಬೆಳಗ್ಗೆ ಎದ್ದು ನಾಷ್ಟ ಮಾಡಿಕೊಟ್ಬಿಟ್ರೆ ಎಷ್ಟೋ ಕೆಲಸಗಳು ಮುಗಿಯುತ್ತೆ. ಫಸ್ಟು ನಾಷ್ಟ ಅಂದರೆ, ಆಮೇಲೆ ಫಸ್ಟಿಗೆ ಏನು ಹೇಳಬೇಕು ಅಂದರೆ ಕಿಚನ್ ಕ್ಲೀನಾಗಿರಬೇಕು. ಕಿಚನ್ ಕ್ಲೀನ್ ಇದ್ದರೆ ಮಾತ್ರ ಮೈಂಡ್ ಫ್ರೆಶ್. ಅದು ತುಂಬ ಜನ ಹೆಣ್ಮಕ್ಳಿಗೆ ಹೀಗೆ ಇರುತ್ತೆ. ಅವ್ರ ಮನೆ ಕ್ಲೀನಾಗಿರುತ್ತೋ, ರೂಮ್ ಕ್ಲೀನಾಗಿರುತ್ತೋ ಸೆಕೆಂಡ್ರಿ, ಬಟ್ ಫಸ್ಟ್ ಕಿಚನ್ ಕ್ಲೀನ್ ಇರಬೇಕು. ಅದೇ ಕ್ಯಾಟಗರಿಗೆ ನಾನು ಸೇರ್ಕೊತೀನಿ. ನಾನು ನೈಟೇ ಕ್ಲೀನ್ ಮಾಡ್ಕೊಂಡಿದ್ದೆ. ನನಗೆ ಗುರುವಾರದೊತ್ತು ನಾನು ಕಂಪ್ಲೀಟಾಗಿ ನನ್ನ ಮನೆ ಕ್ಲೀನಾಗಿರುತ್ತೆ. ಪಿನ್ ಟು ಪಿನ್ ಫುಲ್ಲು ಕ್ಲೀನ್ ಮಾಡ್ಕೊತೀನಿ. ಕಿಚನಲ್ಲಿ ನೀವೇ ನೋಡಿರ್ತೀರ ತುಂಬ ವೀಡಿಯೋಗಳಲ್ಲಿ. ಕಿಚನ್ ಕೂಡ ಅಷ್ಟೇ ಫುಲ್ಲು ಕ್ಲೀನ್ ಮಾಡ್ಕೊತೀನಿ. ಆದರೆ ಇವತ್ತು ನಾನು ಕಿಚನ್ನ ಫುಲ್ ಕ್ಲೀನ್ ಮಾಡ್ತಾಯಿಲ್ಲ. ಯಾಕಪ್ಪ ಅಂತಂದರೆ ನಾನು ಎಸ್ಟರ್ಡೇ ಮೊಟ್ಟೆ ಮಾಡಿದ್ದೆ. ಸೊ ಆಮ್ಲೆಟ್ ಹಾಕಿದ್ದೆ. ಅದು ತುಂಬ ನಿಮಗೂ ಗೊತ್ತು, ಚಿಕನ್ ಮಟನ್ ಎಲ್ಲದಕ್ಕಿಂತ ಈ ಮೊಟ್ಟೆ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಹೆವಿ ಮನೆ ಗಬ್ಬೊಡಿಯುತ್ತೆ. ಹಾಗಾಗಿ ನಾನು ಬುಧವಾರನೇ ನಾನೆಲ್ಲ ಮನೆ ಫುಲ್ಲು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ. ಏನೂ ಕೆಲಸ ಇರಲಿಲ್ಲ ಕಿಚನ್ದು. ಆ್ಯಂಡ್ ನೈಟು ಕೂಡ ಅಷ್ಟೇ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಟ್ಟಿದ್ದೆ, ಬೆಳಗ್ಗೆ ಎದ್ದು ಜಾಸ್ತಿ ಕೆಲಸ ಆಗಬಾರ್ದು ಅಂತ. ಹಾಗಾದರೂ ಕೂಡ ಬೆಳಗ್ಗೆ ಹೊತ್ತು ಅಂದರೆ ನೈಟ್ ತಿಂದಿರೋದೆಲ್ಲ ಅನ್ನ ಎಲ್ಲ ಫುಲ್ಲು ಖಾಲಿ ಮಾಡಿ ನಾವು ಪಾತ್ರೆ ತೊಳೆದು ಇಡೋಕ್ಕಾಗಲ್ಲ. ಸೊ ಹಂಗಾಗಿ ಬೆಳಗ್ಗೆ ಹೊತ್ತು ನೀವು ಏನೇ ನೈಟ್ ಕ್ಲೀನ್ ಮಾಡಿದ್ರು ಬೆಳಗ್ಗೆ ಕೆಲಸ ಇದ್ದೇ ಇರುತ್ತೆ. ಈ ಫಸ್ಟು ನಾನು ಟಿಫಿನ್ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತೀನಿ. ಇನ್ನು ಮಕ್ಳಿಗೆ ಎದ್ದೊಳಿಸ್ಬೇಕು. ಆ್ಯಂಡ್ ನನ್ನ ಮಗಳು ಆಲ್ರೆಡಿ ಎದ್ದು ಸ್ನಾನಕ್ಕೆ ಹೋಗಿದ್ದಾಳೆ. ನನ್ನ ಮಗ ಎದ್ದಿರಲ್ಲ. ನನ್ನ ಮಗಂಗೆ ಎದ್ದೊಳ್ಸೋದೇ ನನಗೆ, ಅಂದರೆ ಅವ್ನು ತುಂಬ ಡೀಪಾಗಿ ಮಲಗಿರ್ತಾನೆ ಬೆಳಗ್ಗೆ ಟೈಮಲ್ಲಿ. ನೈಟು ಲೇಟ್ ಆಗುತ್ತೆ ಅವ್ನು ಮಲ್ಕೊಳ್ಳೋದು. ಸೊ ಬೆಳಗ್ಗೆ ತುಂಬ ಲೇಟ್ ಮಾಡ್ತಾನೆ. ನನಗೆ ಅವ್ನಿಗೆ ಎದ್ದೊಳ್ಸೋಕೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂತಂದರೆ ಆ ಮಕ್ಳುಗಳು ಮಲ್ಕೊಂಡಿರೋದು ನೋಡೋಕ್ಕೆ ಚೆಂದ. ಅಂಥದ್ರಲ್ಲಿ ಒಬ್ಬರು ತಾಯಿಯಾಗಿ ಮಕ್ಕಳನ್ನ ಎದ್ದೊಳಿಸ್ಬೇಕು ನಿದ್ರೆಯಲ್ಲಿ. ದೊಡ್ಡವ್ರಿಗೆ ಎದ್ದೊಳಿಸ್ಬಿಡೋಣ ಆದರೆ ಏನೂ ಫೀಲ್ ಆಗೋಲ್ಲ. ಬಟ್ ಚಿಕ್ಕ ಮಕ್ಳಿಗೆ ಎದ್ದೊಳಿಸ್ಬೇಕು ಅಂತಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಅವ್ನು ನೈಟು ಯಾವಾಗಲೂ ಅಷ್ಟೇ 11:30 12 ಆ ಥರ ಮಲ್ಕೊತಾನೆ. ಯಾಕಂತಂದರೆ ನಾವು ಬಿಗ್ ಬಾಸ್ ನೋಡಿಕೊಂಡು ಕೂತಿರ್ತೀವಿ. ಅದು ಮುಗಿಯೋವರೆಗೂ ನಾವು ಮಲಗಿರಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಬೇಕು, ಅದಾದಮೇಲೆ ಮಲ್ಕೋಬೇಕು. ಅವನು ಆ ಟೈಮಿಂಗ್ಸಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಹಾಗಾಗಿ ನೈಟ್ ಲೇಟಾಗಿ ಮಲ್ಕೊತಾನೆ. ಮಾರ್ನಿಂಗು ಬೇಗ ಎದ್ದೊಳಿಸ್ಬೇಕು ಅಂತಂದರೆ ತುಂಬ ಕಷ್ಟಪಡಬೇಕು. ಆದ್ರೂ ಅವ್ನಿಗೆ ಎದ್ದೊಳ್ಸೋಕ್ಕೆ 1/2 hour ಬೇಕು. ಒಂದ್ಸಲ ಎದ್ದೊಳಿಸ್ಬಿಟ್ಟು ಬಂದೆ. ಕೂದಲಿಗೆ ಎಣ್ಣೆ, ಅಂದರೆ ನಾನು ಸ್ನಾನ ಮಾಡಬೇಕಾದ್ರೆ ಕೂದಲಿಗೆ ಎಣ್ಣೆ ಹಾಕ್ಕೊಂಡೆ ಸ್ನಾನ ಮಾಡೋದು, ಹಾಗೆ ಸ್ನಾನ ಮಾಡಲ್ಲ. ಈ ಥಂಡಿಗೂ ಕೊಬ್ಬರಿ ಎಣ್ಣೆ ಎಷ್ಟು ಮೆಲ್ಟ್ ಮಾಡಿದ್ರು ಬಿಸಿ ಮಾಡಿದ್ರು ಆಗ್ತಾಯಿಲ್ಲ. ಆ ಬಾಟಲ್ ಆಗಲೇ ಸಾಯೋ ಥರ ಆಗೋಗಿದೆ. ಅದರಲ್ಲೂ ಬಿಡಲ್ಲ. ಕೈ ಹಾಕೋ ಏನೋ ಒಂದು ಗೊತ್ತಿಲ್ಲ, ಹಾಕ್ಕೊಂಡು ಹಚ್ಕೋಬೇಕು ತಲೆಗೆ. ಅಂದರೆ ಡ್ರೈಯಲ್ಲಿ ತಲೆ ಸ್ನಾನ ಮಾಡಬಾರ್ದು ಅಂತಾರೆ. ಆಮೇಲೆ ನನಗೆ ಕೂದಲು ಡ್ರೈ ಇಟ್ಕೊಂಡು ತಲೆ ಸ್ನಾನ ಕೂಡ ಮಾಡೋಕ್ಕಾಗಲ್ಲ. ಅಂದರೆ ಕ್ಲೀನಾಗಲಿ ಫ್ರೆಶ್ನೆಸ್ ಆಗಲಿ ನನಗೆ ಸಿಗೋದಿಲ್ಲ. ಆ ರೀತಿಯಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡೆ ನಾನು ಸ್ನಾನ ಮಾಡೋದು ಎನಿ ಟೈಮ್. ಹಾಗೆ ನನ್ನ ಕೂದಲು ಅಷ್ಟೇ ಎಷ್ಟು ಬೇಗ ಗ್ರೋತ್ ಆಗುತ್ತೆ ಅಂತಂದರೆ, ಎಷ್ಟೇ ತುಂಡಗವಾಗಿ ಕಟ್ ಮಾಡಿದರೂ ಬೇಗ ಬೆಳೆದ್ಬಿಡುತ್ತೆ. ಮೇ ಬಿ ನನ್ನ ಪ್ರಕಾರ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಕೂದಲು ಗ್ರೋತ್ ಆಗ್ತಾಯಿದೆ ಅಂತ ನಾನು ಅಂದ್ಕೊಂಡಿರೋದು. ನಿಜನೋ ಸುಳ್ಳೋ ಗೊತ್ತಿಲ್ಲ.
ಅಷ್ಟರಲ್ಲಿ ನನ್ನ ಮಗನಿಗೂ ಕೂಡ ನಾನು ತಲೆಗೆ ಎಣ್ಣೆ ಹಚ್ಚಿದ್ದೆ, ವೀಡಿಯೋ ಮಾಡಲಿಲ್ಲ. ಅವನಿಗೂ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಬೆಳಗ್ಗೆನೇ ಅಂದರೆ ತುಂಬ ಥಂಡಿ ಅಲ್ವಾ, ಆಚೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇಬ್ರಿಗೂ ಬೆಳಗ್ಗೆ ಹೊತ್ತು ಹೇರ್ ಡ್ರೈ ಮಾಡಿ ತಲೆ ಸ್ನಾನ ಮಾಡಿಸಲ್ಲ ಡೈಲಿ. ಆ ತಲೆ ಸ್ನಾನ ಮಾಡಿಸಿದ ದಿನ ಹೇರ್ ಡ್ರೈ ಮಾಡಿಬಿಟ್ಟು ಇಬ್ರಿಗೂ ನಾನು ಕಳಿಸ್ತೀನಿ. ಆಮೇಲೆ ನನ್ನ ಮಗಳದ್ದು ಅಷ್ಟೇ ಲಾಂಗ್ ಹೇರ್ ಇರೋದ್ರಿಂದ ಸ್ವಲ್ಪ ಅವ್ಳು ಬೇಗ ಕೂದಲು ಒಣಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಥಂಡಿ ಇರೋದ್ರಲ್ಲಿ ನಾನು ಹಂಗೆ ಕಳಿಸ್ಬಿಡ್ತಿದ್ರೆ ಹುಷಾರು ತಪ್ಪಿಡ್ತಾರೆ. ಆಮೇಲೆ ನನಗೆ, ನನ್ನ ಮಗುಗೆ, ನನ್ನ ಮಗಳಿಗೆ 3 ಜನಕ್ಕೂ ಶೀತದ ಗಂಟು ಪ್ರಾಬ್ಲಮ್ ಇದೆ. ಸೊ ಹೆವಿ ಥಂಡಿ ನಮ್ಗೆ ಆಗಲ್ಲ. ಆದ್ದರಿಂದ ನಾವು ಎಷ್ಟು ಆಗುತ್ತೋ ಅಷ್ಟು ಬೆಚ್ಚಗಿರ್ತೀವಿ. ನಾನು ವೀಕ್ಲಿ ಒಂದು 4 ಟೈಮ್ ಆದರೂ ತಲೆ ತುಂಬ ಸ್ನಾನ ಮಾಡ್ತಾಯಿದ್ದೆ. ಈಗಲೇ ಕಡಿಮೆ ಮಾಡ್ಕೊಂಡಿರೋದು ತಲೆ ಸ್ನಾನ ಮಾಡೋದನ್ನು. ಯಾಕಂತಂದರೆ ಕೂದಲು ಒಣಗಲ್ಲ, ಒಳಗೆ ಇರ್ತೀವಿ. ಬೆಂಗಳೂರು ವೆದರು ಒಂದಿನ ಬಿಸಿಲಿದ್ರೆ ಒಂದಿನ ಚಳಿ ಇರುತ್ತೆ, ಒಂದಿನ ಮಳೆ ಇರುತ್ತೆ. ಆ ಟೈಮಲ್ಲಿ ನಮ್ಮ ಕೂದಲು ಹಾಳು, ನಮ್ಮ ಆರೋಗ್ಯನೂ ಹಾಳು. ಹಾಗಾಗಿ ನಾನೇ ಅದನ್ನೆಲ್ಲ ಸ್ವಲ್ಪ ತಲೆ ಸ್ನಾನ ಇವಾಗ ವೀಕ್ಲಿ 3 ಟೈಮ್ಸ್ ಮಾಡ್ತೀನಿ ಅಷ್ಟೇ. ನನ್ನ ಆದ್ಯಂಗೆ ಅವಳಿಗೂ ಅಷ್ಟೇ 2 ಸಲ ಮಾಡಿಸ್ತೀನಿ. ನಮ್ಮ ಪಾಪು ಅವನು ಕ್ಲೀನಲ್ಲಿ ನಂಬರ್ 1 ಅನ್ಬೋದು. ಅಂದರೆ ಸ್ನಾನ ವಿಚಾರ ಆಗಿರ್ಬೋದು. ಅದರಲ್ಲಿ ಅವನಿಗೆ ಡೈಲಿ ಬೇಕಾದ್ರೆ ತಲೆ ಸ್ನಾನ ಮಾಡಿಲ್ಲ, ದಿನಕ್ಕೆ 2 ಅಲ್ಲ 3 ಸಲ ಮಾಡು ಅವ್ನು ಮಾಡಿಸ್ಕೊತಾನೆ. ಅವ್ರಿಗೆಲ್ಲ ರೆಡಿ ಮಾಡಿ ನಾನು ಕಳಿಸ್ದೆ. ನೆಕ್ಸ್ಟು ಎಲ್ಲ ಹೋದರು, ನಮ್ಮ ಮನೆಯವ್ರು ಹೋದರು, ನನ್ನ ಮಕ್ಕಳು ಹೋದರು. ಇವಾಗ ನನ್ನ ಕೆಲಸ ಸ್ಟಾರ್ಟ್. ಹೆಣ್ಮಕ್ಳಿಗೆ ಗಂಡಸರು ಹೇಳ್ತಾರೆ ಮನೇಲೇ ಇರ್ತೀರಾ, ಏನು ಕೆಲಸ ಏನು ಅಂತ. ನೀವು ಅವಾಗಲಿಂದ ನೋಡ್ತಾ ಇದ್ದೀರಾ ಎಷ್ಟು ಕೆಲಸ ಇರುತ್ತೆ ಬೆಳಗ್ಗೆ ಹೊತ್ತು. ಅದು ಮಕ್ಳನ್ನ ಕಳಿಸೋ ಗಡಿಬಿಡಿ ಅಂತೂ ಎಲ್ಲ ತಾಯ್ದಿರಿಗೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನನಗಂತೂ ನಿಜವಾಗ್ಲೂ ನನ್ನ ಟೈಮ್ ನಾನು ಹತ್ತೇ ಬಿಟ್ಟಿದ್ದೀನಿ. ಯಾಕಂದರೆ ಇವಾಗ ನಮ್ಮ ಮನೆಯವ್ರು ನೈಟ್ ಬಂದಿರ್ತಾರೆ, ಅವ್ರಿಗೂ ಹೆಲ್ಪ್ ಮಾಡು ಅಂತಂದರೆ ಅವರು ಮಾಡಲ್ಲ. ವ್ಯಾನ್ ಬಂದಿರುತ್ತೆ, ಇವನು ಪಾಪು ಬೇಗ ಹೇಳಲ್ಲ. ನಮ್ಮ ಅದಂಗೆ ಕೂದಲು ಬಾಚಬೇಕು, ಕಿರ್ಚಾಡಬೇಕು. ನನಗೆ ಹೆಂಗಾಗೋಗುತ್ತೆ ಅಂದರೆ ಆ ಟೈಮಲ್ಲಿ ನನ್ನ BP ಹೆವಿ ಏರುಪೇರಾಗೋಗ್ಬಿಡುತ್ತೆ. ನಂಗೆ ತಾಳ್ಮೆ ನನ್ನ ಹತ್ರ ಇರೋದೇ ಇಲ್ಲ, ಅಷ್ಟು ನನ್ನ ತಾಳ್ಮೆ ಕಳ್ಕೊಂಡಿರ್ತೀನಿ. ಬಟ್ ನಿಜವಾಗ್ಲೂ ಹೇಳ್ತೀನಲ್ಲ, ಎಲ್ಲ ತಾಯ್ದಿರು ಒಂಥರ ಗ್ರೇಟ್. ಗಂಡ ಓಕೆ, ಅವರು ದೊಡ್ಡವರು, ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾರೆ ಹೋಗ್ತಾರೆ. ಬಟ್ ಒಂದು ಮಕ್ಕಳು ಇಟ್ಕೊಂಡೇ ಕಷ್ಟ. ಈಗ ನಾವು 2 ಮಕ್ಕಳು ಇಟ್ಕೊಂಡು ಒಬ್ರದ್ದು ನೋಡಿಕೊಂಡು ಇನ್ನೊಬ್ರದ್ದು ನೋಡಿಕೊಂಡು, ಅದು ಅಲ್ಲದೆ ಬೆಳಗ್ಗೆ ಹೊತ್ತು ನನ್ನ ಮಕ್ಕಳು ತಿಂದು ಹೋಗಲ್ಲ, ಅದೊಂದಷ್ಟೇ. ಅದು ಬಿಟ್ಟರೆ ಪ್ರತಿಯೊಂದು ಕೆಲಸ ನನ್ನ ತಲೆ ಮೇಲೆ ಬಿದ್ದಿರುತ್ತೆ. ಬೆಳಗ್ಗೆ ಟೈಮು ಬೇಗ ಎದ್ದೊಳಕ್ಕಾಗಲ್ಲ ನನಗೆ, ಹೇಳ್ದೆ ಅಲ್ಲ. ನನಗೆ ಅಂದರೆ ಥಂಡಿ ವೆದರಲ್ಲಿ ಆಗೋದಿಲ್ಲ, ಹಾಗಾಗಿ ನನಗೆ ಬೇಗ ಎದ್ದೊಳಕ್ಕಾಗಲ್ಲ. 6:30 ಮುಂಚೆ ಎದ್ದೊಳ್ತಾ ಇದ್ದೆ, 5-5:30 ಎದ್ದೊಳ್ತಾ ಇದ್ದೆ, ನಾಷ್ಟ ಮಾಡ್ತಾಯಿದ್ದೆ, ಅವ್ರಿಗೆ ತಿನ್ನಿಸ್ತಿದ್ದೆ, ಕಳಿಸ್ತಾ ಇದ್ದೆ. ಈ ಚಳಿಗಾಲ ಸ್ಟಾರ್ಟ್ ಆದಾಗಲಿಂದ, ಅಂದರೆ ಮಳೆಗಾಲದಿಂದನೂ ಅಷ್ಟೇ, ನನಗೆ ಬೇಗ ಎದ್ದೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ಈ ವೆದರ್. ಹಾಗಾಗಿ ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವ್ರನ್ನೂ ರೆಡಿ ಮಾಡಿಕೊಂಡು, ಒಂದೊಂದ್ಸಲ ನಿಜವಾಗ್ಲೂ ಒಂದೊಂದು ದಿನ ಕೆಲಸ ಪೆಂಡಿಂಗೇ ಬಿಟ್ಬಿಟ್ಟಿರ್ತೀನಿ ನಾನು. ಬಿಡು ಇನ್ನೊಂದು ದಿನ ಮಾಡಿಕೊಂಡ್ರೆ ಆಯಿತು ಅನ್ನೋ ಥರದಲ್ಲಿ. ಡೋರ್ ಕೂಡ ಆದರೆ ಮನೆ ಗಂಡಸರು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಕೆಲಸನ ಪಾತ್ರೆ ತೊಳೆದು ಕಸ ಗುಡಿಸೋದು ಅದೇ ನಿಮಗೆ ಕೆಲಸನ. ಬಟ್ ಅವ್ರಿಗೆ ಗೊತ್ತಿಲ್ಲ, ಒಂದು ದಿನ ನಾವು ಕೆಲಸ ಮಾಡ್ದಲೇ ಓಕೆ ಆಯಿತು ಅಂತ ಸುಮ್ಮನೆ ಕೂತ್ಕೊಂತು ಅಂದರೆ ಅವತ್ತು ಅವ್ರ ಮನೆ ಇಷ್ಟ ಆಗಿರಲ್ಲ. ಹೆಣ್ಮಕ್ಳು ಕೆಲಸ ಇಲ್ದಲೇ ಏನಿಲ್ಲ, ಅರ್ಥ ಮಾಡ್ಕೋಬೇಕಷ್ಟೇ. ಎಲ್ಲ ಮನೆ ಗಂಡಸರು ಅಷ್ಟೇ. ಆ್ಯಂಡ್ ಅದರಲ್ಲಿ ನಾನು ತುಂಬ ಜನ ನಮ್ಮಪ್ಪ ಆಗಿರ್ಬೋದು, ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಾನು ಬೇರೆಯವ್ರನ್ನ ನಾನು ನೋಡಿಲ್ಲ ಅಷ್ಟು ಗಂಡಸರು. ಬಟ್ ನಾನು ನೋಡಿರೋ ಸ್ವಲ್ಪ ಜನ ಗಂಡು ಮಕ್ಕಳಲ್ಲಿ ಅವ್ರು ಹೆಂಡ್ತಿದ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಬಟ್ ನನಗೊಂದೊಂದ್ಸಲ ಫೀಲ್ ಆಗುತ್ತೆ, ನನಗೇನಕ್ಕೆ ಹೆಲ್ಪ್ ಮಾಡಲ್ಲ. ಪ್ರತಿಯೊಂದು ಮನೆ ಕೆಲಸ ಅಂದಮೇಲೆ ಪ್ರತಿಯೊಂದು ನಾನೇ ಮಾಡ್ಕೋಬೇಕು. A to Z ಎಲ್ಲ ನನ್ನ ಮೇಲೆ ಇರುತ್ತೆ. ಆ ಟೈಮಲ್ಲಿ ನನಗೆ ತುಂಬ ತುಂಬ ಫೀಲ್ ಆಗುತ್ತೆ. ಸೊ ಎಲ್ಲರೂ ಹೇಳೋದಷ್ಟೇ, ಗಂಡು ಮಕ್ಕಳಿಗೆ ನೋಡೋರಿದ್ದರೆ ವಿಡಿಯೋನ, ಹೆಂಡ್ತಿ ಕೆಲಸದಲ್ಲಿ ಸ್ವಲ್ಪ ನೀವು ಕೈ ಜೋಡಿಸಿದ್ರೆ ಅವಳಿಗಾಗೋ ಎಷ್ಟೋ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಅವಳು ಕೂಡ ಅಷ್ಟೇ ನಿಮ್ಮಂಗೆ ಯಾವಾಗಲೂ ಹೆಂಗಾಗೆ ಇರೋ ಥರ ಅವಳಿಗೂ ಆಗುತ್ತೆ. ಬಟ್ ಹೆಣ್ಮಕ್ಳು ಕೆಲಸಕ್ಕೆ ಒಂದ್ಸಲ ಕೈ ಜೋಡಿಸಿ, ಇನ್ನೇನಿಲ್ಲ. ಅವ್ರಿಗೂ ತುಂಬ ಅವ್ರಿಗಾಗೋ ಹ್ಯಾಪಿಯಲ್ಲಿ ನಿಮ್ಗೆ ಇನ್ನೊಂದ್ಸಲ ಏನೇನಾದರೂ ಫುಡ್ ಮಾಡಿಕೊಡ್ಬೋದು. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಗಂಡು ಮಕ್ಕಳಿಗೆ ಪ್ಲೀಸ್ ಹೆಲ್ಪ್ ಮಾಡಿ. ಹೆಂಡ್ತಿರಿಗೆ ಆಗಲಿ, ತಾಯ್ದಿರಿಗೆ ಆಗಲಿ, ಅವ್ರ ಮನೆ ಅಲ್ಲ ಅಕ್ಕ ತಂಗಿದರಿಗೆ ಆಗಲಿ, ಒಬ್ಬರೇ ಮಾಡ್ತಾಯಿದ್ದಾರೆ ಅಂತ ಅನಿಸ್ದಾಗ ಪ್ಲೀಸ್ ಹೆಲ್ಪ್ ಮಾಡಿ.
ಹೆಲ್ಪ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಅಲ್ವಾ. ಓಕೆ, ಅದಿರಲಿ. ನನ್ನ ಕೆಲಸ ಫೈನಲಿ ಮುಗಿಯಕ್ಕೆ ಬಂತು. ಇನ್ನು ಕಸ ಗುಡಿಸಿ ನೆಲ ಸೀಟಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ರೆ ಇವತ್ತು ಗುರುವಾರದ ದಿನ ಕಂಪ್ಲೀಟ್ ಆಗಿಬಿಡತ್ತೆ. ರೆಡಿ ಆಗುತ್ತೆ. ಇವಾಗ ಪೂಜೆ ರೆಡಿ ಮಾಡಬೇಕು. ಸೊ ಆಗಲೇ 12 ಗಂಟೆ, 1 ಅವರ್ ಲೀವ್ ಮಾಡಲಿ. ಫೈನಲಿ ಸ್ನಾನ ಎಲ್ಲ ಆದಮೇಲೆ ಪೂಜೆ ಸಾಮಾನನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ವಾರ ಪೂಜೆ ಸಾಮಾನನ್ನ ಗುರುವಾರದೊತ್ತೆ ಕ್ಲೀನ್ ಮಾಡ್ಕೊತೀನಿ. ಅಕಸ್ಮಾತ್ ಆಗದೆ ಹೋದರೆ ಸ್ಯಾಟರ್ಡೆ ಕ್ಲೀನ್ ಮಾಡ್ತೀನಿ. ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ತೊಳೆದು ಒರೆಸಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಅದನ್ನು ಇವತ್ತು ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕಂತಂದರೆ ಸ್ವಲ್ಪ ಕೆಲಸ ಇತ್ತು ಆ್ಯಂಡ್ ಆಚೆ ಕೂಡ ಹೋಗಿದ್ದೆ. ಹಾಗಾಗಿ ಫೈನಲಿ ಪೂಜೆ ರೆಡಿ ಆಯಿತು. ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಏನು ತಪ್ಪಿದೆ, ಏನು ತಪ್ಪಿಲ್ಲ, ಸೊ ತಿಳಿಸಿ, ಪ್ರತಿಯೊಂದು ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ.